ತರ ಇರುತ್ತೆ. ಅಲ್ಲೊಂದು ಮದುವೆ ಟೈಮಲ್ಲಿ ಹಾಕ್ತಾರೆ ಇದೆಲ್ಲ. ಓಪನ್ ಆಗಿರುತ್ತೆ. ಫುಲ್ ತೋಟನ ಡೆಕೋರೇಷನ್ ತರ ಇರುತ್ತೆ. ಅವಾಗ ಸುಗ್ಗಿ ಇದಕ್ಕೆ ಹೌದಾ ಸ್ಟಾರ್ಟ್ ಆಗಿ ಇವಾಗ ಫಲ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಇದೇ ಸ್ಟಾರ್ಟ್ ಈ ತರ ಹೊಡೆದಿರುತ್ತೆ. ಈ ತರ ಒಂದ್ರಲ್ಲಿ ಹೊಡೆದಿದೆಯಲ್ಲ ಇಡೀ ಮರದಲ್ಲಿ ಹೊಡೆದ್ರೆ ಹೆಂಗಿರುತ್ತೆ ಹೇಳು. ಅಲ್ವಾ ನೋಡಕ್ಕೆ ಕ್ರೇಜಿ. ಅಲ್ಲಿ ಬಿಟ್ಕೊಂಡಿದ್ದು ಆಕ್ಚುಲಿ ನೋಡೋ ಎಲ್ಲ ಆ ತರ ಓಪನ್ ಮಾಡಿದ್ರೆ ಒಳಗಡೆ ಸ್ವೀಟ್ ಆಗಿ ಬರುತ್ತೆ. ಇದ್ಯಾವ್ದು ಗೊತ್ತಾ? ಜೋಳದ ರೊಟ್ಟಿ ಮಾಡ್ತಾರೆ ಗೊತ್ತಾ? ಅದ್ರದ್ದು ಇದು ಜೋಳನೇ. ಇದು ರೊಟ್ಟಿ ಮಾಡೋ ಜೋಳ. ಹೌದಾ? ಸೊ ಪ್ಯಾರೇಜ್ಗೆ ತುಂಬಾ ಇಷ್ಟ ಇದು. ತುಂಬಾ ಫೇಮಸ್ ಇದು ಸ್ವೀಟು. ಅದಕ್ಕೆ ಕಿತ್ಕೊಂಡು ತಿಂದಾಕುತ್ತೆ. ಯೂಟ್ಯೂಬ್ಲಿ ಕಲಿನಾ ಅಂತ ಇದೀವಿ. ಯೂಟ್ಯೂಬ್ಲಿ ಹೌ ಟು ಡ್ರೈವ್ ಜಾನ್ ದೀರೆ ಟ್ರ್ಯಾಕ್ಟರ್ ಸ್ಟೆಪ್ ಬೈ ಸ್ಟೆಪ್ ಟ್ಯೂಟೋರಿಯಲ್ ಏನೋ. ವಿಲಿಂಗ ಬ್ರೋ ಬನ್ನಿ ನಿರ್ಮಲ ನೋಡಿ ಓಡಕ್ಕಿರಲ್ಲ. ಹೆಂಗ ಹೊಡಿದ ನಿರ್ಮಲ? ಎಕ್ಸಾಸ್ಟ್ ಸೌಂಡ್ ನೋಡಿ ಹೆಂಗಿದೆ ಟ್ರ್ಯಾಕ್ಟರ್ದು. ಮನೆ ಆಗ್ತಾ ತಿರ್ಸೋ. ಸ್ಟ್ರೇಟ್ ಸ್ಟ್ರೇಟ್. ನೋಡಿ ಲವರ್ ಬಾಯ್ ಹೊಲಿತಾ ಇದ್ದಾನೆ ಕುತ್ಕೊಂಡು. ಟ್ರ್ಯಾಕ್ಟರ್ ಕಲಿತಿದ್ದ. ಯಾರು ಬರಲ್ಲ ಇವ್ರು ವಯಸ್ಸಾಳ. ಇನ್ನೊಂದು ಬಿಗ್ಗೆಸ್ಟ್ ಫಾರ್ಮ್ಗೆ ಹೋಗ್ತಾ ಇದ್ದೇವೆ. ಸೊ ತ್ರಿಬಲ್ಸ್ ಹೋಗ್ತಾ ಇದ್ದೇವೆ. ಪ್ಲೀಸ್ ಡೋಂಟ್ ಐನ್ ಹೋಮ್. ಪೀಸ್ ಆಗಿ ಬೇರೆ ಇಬ್ರು ಮಾತ್ರ ಹೋಗಿ ಹೆಲ್ಮೆಟ್ ತಗೊಂಡು ಬಾಯ್ ಆ ತರ ಬರ್ತಾರೆ. ಈ ತರ 3 ಜನ ನೀವು ಸಿಟಿಯಲ್ಲಿ ಹೋದ್ರ ಈ ತರ ಕಾರಲ್ಲಿ ಹೋಗ್ತೀರಾ. ಆಮೇಲೆ ಸೊ ಸಿಟಿಯಲ್ಲಿ ಮಾತ್ರ ಇಬ್ರು ಹೋಗಿ, ಹಳ್ಳಿಯಲ್ಲೂ ಇಬ್ರೇ ಹೋಗಿ ಆದಷ್ಟು. ನಾವು ತಲೆ ಇಲ್ಲ ನಾವು ಹೋಯ್ತಾ ಇದ್ವಿ. ಇದು ಆಫ್ ರೋಡ್. ಇವಾಗ ಆಫ್ ರೋಡಿಂಗ್ ಫುಲ್ ಆಫ್ ರೋಡ್. ಅದು ನಮ್ಮ ಓಜಿ ಬೈಕಲ್ಲಿ ನೋಡಿ ಥರ್ಡ್ ಹೋಗ್ತೈತೆ. ಥರ್ಡ್ ಗೇರ್ ಹಿಂದೆ ಹುಷಾರಾಗಿ ಕೂತ್ಕೊಳ್ಳಿ. ಇರ್ಕೊಂಬಿಡಪ್ಪ ಹುಷಾರ. ರಿಯಲ್ ಡ್ರೈವಿಂಗ್ ಸ್ಕಿಲ್ ಅಲ್ವಾ? ಫ್ಯಾನ್ಸಿ ಬೈಕ್ ತಗೊಂಡು ಹೋಗೋದಲ್ಲ. ಫ್ಯಾನ್ಸಿ ಬೈಕ್ ತಗೊಳೋದಲ್ಲ. ಈ ತರ ರೋಡಲ್ಲಿ ಈ ತರ ಬೈಕಲ್ಲಿ ವಿತೌಟ್ ABS, ವಿತೌಟ್ ಆಫ್ ರೋಡಿಂಗ್ ಟೈರ್ಸ್ ಈ ತರ ಓಡಿಸೋದು. ಅದು ಪಿಲಿಯನ್ 3 ಜನ ಹಾಕೊಂಡು. ದಟ್ ಈಸ್ ಅ ರಿಯಲ್ ಸ್ಕಿಲ್. ಸ್ವಲ್ಪ ಕಲ್ ಹಾಕೊಂಡು ಗುಂಬಕ್ ನೋಡಿ ನಿನಗೆ. ಬರ್ಬೇಕು ಆಫ್ ರೋಡಿಂಗ್ ಟ್ರಯಲ್. ಅದು ಯಾವ್ದಲ್ಲಿ? ಸ್ಪ್ಲೆಂಡರ್ ಅಲ್ಲಿ. ರಿಯಲ್ ಆಗಿ ನೋಡಿದೀರಾ ಏನ್ರ? ಸ್ಪ್ಲೆಂಡರ್ ಅಲ್ಲಿ ರಿಯಲ್ ಆಗಿ ಹೋಗಿದ್ದೀರಾ? ಇಲ್ಲ ಸ್ಪ್ಲೆಂಡರ್ ಅಲ್ಲಲ್ಲ, ಅಲ್ಲಿ ಎಲ್ಲಿ ಬ್ಯಾಂಗ್ಳೂರಲ್ಲಿ. ನಾನು ಅರ್ಧ ಕಮ್ಮಿ ಮೇಲೆ ಬಿಡ, ಮಾಂಸನೂ ಇಲ್ಲ ಅಷ್ಟು. ಅಡ್ವಾಂಟೇಜ್ ಏನ್ ಗೊತ್ತಾ? ಬೇಗ ಹಾಕಿರೋದು ಅವ್ರಲ್ವಾ, ನಾವಲ್ವ. ಅವ್ರು ಅದೇ ಹೇಳೋದು ಯಾವಾಗಲೂ. ಏನ್ ಬೇರೆ ಅಂತ ಹೇಳೋದು 3 ಜನ ಹೋಗೋದಲ್ಲಿ ಹೋಗ್ಕೊಡ ಅಂತಾರೆ ಹೇಳಬೇಕಂತ. ಆದ್ರೆ ಹಿಂಗೆ ಗೊತ್ತಾ ಇರ್ತೀವಿ. ಇಲ್ಲಿಗೆ ಲಾಸ್ಟಾ? ವಾಕಲ್ಲಿ ಹೋಗ್ಬೇಕು ಸರ್. ರಿಯಲ್ ಆಫ್ ರೋಡ್. ಇವಾಗ ಫಾರ್ಮ್ಗೆ ಎಂಟ್ರಿ ಆಗೋಣ. ಲೆಟ್ಸ್ ಗೋ ಫಾರ್ ದ ಫಾರ್ಮ್. ಅಲ್ವಾ? ಬೆಸ್ಟ್ ಸ್ಪಾಟ್ಸ್ ಆಫ್ ರೋಡ್ಗೆ.
ಇನ್ನೊಂದು ದಾರಿ ಇದೆ ಹಾ ಇದೇ ಸೇಮ್ ಜಮೀನಿಗೆ ಬರುತ್ತೆ. ಈಗ ಈ ಜಮೀನಿಗೆ ಹೋಗ್ತೀವಲ್ಲ ಹಾ ಎಂಟ್ರೆನ್ಸ್ ಹೋಗ್ತೀವಿ, ಇನ್ನೊಂದು ಜಾಗ ಆ ಕಡೆಯಿಂದ ಎಕ್ಸಿಟ್ ಹೋಗಿ ಬರುತ್ತೆ. ಹಾ ಆ ಕಡೆಯಿಂದ ಒಂದು ದಾರಿ ಐತೆ, ಆ ಕಡೆಯಿಂದ ದಾರಿ ಐತೆ ಅಂದ್ರೆ ಹಳ್ಳ ದಾಟಿ ಬರಬೇಕು. ಓ ನೀರು ಹರಿತಾ ಇರುತ್ತೆ ಹಳ್ಳ, ಹಾ ವಾಕಿಂಗ್ ಅಲ್ಲಿ ಬರಬೇಕು. ಹಾ ಟ್ರ್ಯಾಕ್ಟರ್ ಬರುತ್ತೆ ಮಾತ್ರ ಬರುತ್ತೆ, ಬೈಕೆಲ್ಲ ಸ್ವಲ್ಪ ಕಷ್ಟ. ಓ ಅವ್ನು ಇಳಿತಾವನೋ ಇವನು ಬಡಿಸ್ತಾವನೋ ಗೊತ್ತಾಗ್ತಿಲ್ಲ. ಯಾಕೆ ಏನಾಯ್ತಾ? ಯಾವುದೋ ಹುಳ ನೋಡ್ತಾ ಇದ್ದೆ. ಇದು 3ನೇ ಫಾರ್ಮಾ? ನಮಗೆ ಇನ್ನೂ ಎಷ್ಟಿದಾವೋ ಗೊತ್ತಿಲ್ಲ ಅವರು. ಇಲ್ಲಿಂದ ಇದನ್ನೆಲ್ಲ ನನಗೆ ಹೆಂಗೋ ಕಳಿಸ್ತೀಯಾ? ಫೋನಲ್ಲಿ ಮಾಡಿದ್ದಲ್ಲ ಆರಾಮ ಕಳಿಸ್ಬೋದು ಕಣ. ಅಲ್ಲಿ ಇಲ್ಲೋ ಇಲ್ಲಿಂದ ಬಿಟ್ಟು 12 ಎಕರೆ ಐತೆ ಒಂದೇ ಹತ್ರ, ಫುಲ್ ದೊಡ್ಡ ಪ್ಲಾಂಟ್. ಓ ಇಲ್ಲಿ ನೋಡಪ್ಪ ರಿಯಲ್ ಆಫ್ ರೋಡರ್. ವಿಡಿಯೋಸ್ ಬೇಕಾಗಿರುತ್ತೆ. ಟ್ರ್ಯಾಕ್ಟ್ರಲ್ಲಿ ಎತ್ಕೊಂಡು ಹೋಗಿದಾರ ಬೈಕ್ನ ಹಂಗಲ್ಲಾಗೆ. ಟ್ರ್ಯಾಕ್ಟರ್ ಎಷ್ಟು ಚಿಕ್ಕದೈತಾ? ಏಯ್ ಚಿಕ್ಕದು ಬರುತ್ತೆ ಕಣ. ಟ್ರ್ಯಾಕ್ಟರ್ ಚಿಕ್ಕದು ಬರುತ್ತಪ್ಪ, ಚಿಕ್ಕದು ದೊಡ್ಡದೆಲ್ಲ ಇದೆ. ಅದಾ ಮಿನಿ ಟ್ರಾಕ್ಟರ್ ನೋಡ್ಕೊಂಬನ್ನಿ. ಹಾಂ ಏನೋ ನೋಡ್ಕೊಂಬಂದೇ ನೆನೆ ಜಾಸ್ತಿ ಇದೆಯಲ್ಲ ಮುಗಿದೆ ಬ್ರೋ, ನೋಡ್ಕೊಂಡು. ಹಾಂ ಹಾಂ ಕೆಳಗೆ ಚುಚ್ಬಿಡೈತೆ ನಂಗೆ ಆಲ್ರೆಡಿ ಮುಳ್ಳು. ಹಾಂ ಕೆಳಗೆ ಚುಚ್ಬಿಡೈತೆ ಏನು ಮುಳ್ಳು. ಮುಳ್ಳ ಮುಳ್ಳು ಮುಳ್ಳು ಮುಳ್ಳ ಎಲ್ಲಿ ಸೇರಿಸ್ಕೊಂಡು ಬಾ ಏನಾಗಲ್ಲ ಬಿಡಿ. ಅದ ಅಂಥವೆಲ್ಲ ನಾವು ಬೇಜಾರು ಆಗ್ತಾ ಇರ್ತಾನೆ, ಹಾಂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇವೆಲ್ಲ ಒಂದು ಇದು ನೆನಪು. ಇಲ್ಲಿ ಇದಲ್ಲ, ಇದರಲ್ಲೇ ಈ ಥರದಲ್ಲೇ ಬಿದ್ದಿದ್ದೀನಿ ನನಗೆ. ಹೌದಾ? ಸಿಕ್ಕಾಪಟ್ಟೆ ನೀರು ಇಟ್ಟು ಹೋಗುತ್ತಲ್ಲ. ಹಾಂ ಗಾಡಿ ಸೌಂಡ್ ಅಂದ್ರೆ ನೀನು ಅಂತಿಲ್ಲ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಇದನ್ನ ದಾಟೇ ಹೋಗ್ಬೇಕು ನಮ್ಮ ತೋಟಕ್ಕೆ ಯಾವಾಗಲೂ. ಹೌದಾ? ಬ್ರೋ ಒಂಚೂರು ಆ ಕಡೆ ಹೋಯ್ತೀರಾ? ಹೋಗಲ್ಲ ಎಲ್ಲಿ ಚಿಲ್ ಮಾಡಿ ಹೋಗಿರೋದಾರಲ್ಲ, ಅಲ್ವಾ? ಯೋಚನೆ ಮಾಡು. ಲೈಫ್ ಅಂದ್ರೆ ಅದು. ಬಾವಿ, ಹಾಂ ಬಾವಿಯಲ್ಲಿ ಫುಲ್ ನೀರು, ಹಾಂ ಮನೆ ಪಕ್ಕ, ಹಾಂ ಆಚೆ ಕಡೆ ಕುತ್ಕೊಂಡು ತೆಗ್ಗ ಹಾಕ್ಬಿಟ್ಟು ಈಜಾಡ್ಕೊಂಡು ಆರಾಮಾಗಿರ್ತಾ ಇದ್ರು. ಅದು ಲೈಫ್ ಅಂದ್ರೆ. ಕಾಲ್ ಪರ್ಸೆಂಟ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ಫಾರ್ಮ್. ಅಡಿಕೆನ ಇದು? ನನ್ನ ಗಾಡೀಲಿ ಬಂದ್ಬಿಟ್ಟವ್ರೇನೋ. ನೋಡಿ ಇದೆ ಅಡಿಕೆ. ನನ್ನ ಗಾಡೀಲಿ ಬಂದವರಾ? ಏನು ಗಾಡಿ ಅಲ್ಲ, ನವಿಲು. ಕೆತ್ರ ನೆನ್ಸ್ ಬಂದಿರಾ? ಈಟಿಗೆಲ್ಲ ಹೊಡೆದ್ಬಿಡ್ತು, ಹಂಗಿಗೆಲ್ಲ ಅಲ್ಲ ನೆನ್ಸ್ಬೇಕಾನೆ. ನಾವು ನೆನ್ಸಿರಲ್ಲ ಅಲ್ಲಿ ನಿಲ್ಸನಂದಿ ಮುಂದಕ್ಕೆ ಹೋಗತ್ತೆ. ಇದು ಅಂತ ಮುಂದಕ್ಕೆ ತಗೊಂಬಂದ್ ನಾನೇ. ಅಲ್ಲೊಂದು ಸೂರ್ ಜಾಸ್ತಿ ಇತ್ತ, ಅಲ್ಲಿ ಹಂಗೆ ಗಿರ್ರ ಅಂತ ಗ್ರಿಪ್ ಹೊಡೆದ್ಬಿಡ್ತು. ಹಂಗೆ ಫುಲ್ ಎಗರ್ ಬಿಡಿದ ಹಿಮಾಲಯನ್. ಎತ್ತಿಡಕ ಹೋಗಿ ಟ್ರಾಕ್ಷನ್ ಇದೆ ತಾನೆ ಇವನ್ ಗಾಡೀಲಿ? ಬರಂಗಿಲ್ಲ. ಅಲ್ಲಿ ತರಕ್ ಹೋದ್ರಪ್ಪ, ಒಂದು ಗಾಲಿ ಎತ್ತಿಟ್ಟು ಬರ್ತಾನ ನೋಡು ಬ್ರೋ, ಫುಲ್ ಎಗರ್ ಬಿಡ್ತೆ ಬ್ರೋ, ಕಚ್ಕೊಂಡ್ಬಿಡಿದ ಅಲ್ಲೇ ಬರ್ತಾನ. ಅಪ್ಪ ಅಲ್ಲಿಂದ ಕರ್ಕೊಂಬದ್ ಬೇಡ, ಹೋಗತ್ ಹೊಡಿ ಅಂದ್ರೆ 2 ಕಾಲು ಊರಿ ನಿಧಾನ ಫಸ್ಟ್ ಗೇರ್ ಹೋಗ್ಲಾಡ್ಸದ. ನಾನು ನಿಲ್ದು ನಡ್ಕೊಂಡೆ ಬಂದೆ, ಅಲ್ಲಿ ಬಂದ್ ಮೂಲೆಗಳಿಂದ ನಾನು ನಿಸ್ಕೊಂಡು ಜೋರ ಬಂದೆ, ಬಂದೆ ಅಲ್ಲಿ ಕೆಸರಕ್ಕೆ ಎಳ್ಕೊಂಡ್ಬಿಡ್ತಾ, ಕೆಸರಕ್ಕೆ ಸಿಕ್ಕೊಂಡ್ಬಿಡ್ತಾ ಅಷ್ಟೇ. ನಾವ್ ನಿಲ್ಸಿದ್ರು ಅಲ್ಲಿ ನಿಲ್ಸಿದ್ರೆ ಸುಮ್ಮನೆ ರೋಡ್ನಾಗೆ ಹೊಡಿಯಕ್ ಬರಲ್ಲ ಹುಡುಗೇನು. ಹಿಮಾಲಯನ್ ಕಾಲಿಡಿಯಕ್ಕೆ ಬರಂಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ದುಬುಕ್ಕನ ಬಿದ್ದ ಕರ್ಕೊಂಬರ್ತಿ ಗಂಟೆ ಆತ್ ನೋಡ್. ನಾನು ಯಾಕದು ಬಂದ ಬೈಕಲ್ಲಿ ಅನ್ಕೊಂಡ್ಬಿಟ್ಟು ಹೇಳ್ತಾರೆ. ಬೈಕ್ ತೊಳಿಬೇಕೀಗ, ಕ್ಯಾನ್ಸರ್ ಆಗ್ಬಿಡುತ್ತೆ ಸೀಟಲ್ಲಿ. ಹೆಂಗೈತೆ ಆಫ್ ರೋಡ್ ಥ್ರಿಲ್ ಅಂತ. ಅದ್ ನೀರಿನ ಪೈಪ್ ಐತಲ್ಲ ಬಿಡು, ಅಷ್ಟೇ. ಮನೆ ನೀರ್ ಬರ್ತವೆ. ಲಾಸ್ಟ್ ಟೈಮ್ ತೊಳೆದೆ ಅಂದ್ರು, ಈ ಸಲ ಲೈವ್ ಆಗಿ ನೋಡ್ತೀನಿ. ಬರಕ್ಕೆ ಬರಲ್ಲ ಜೋರಾಗಿ ಬರಲ್ಲ ಅವರು. ಇಲ್ಲ, ಈ ಕ್ಯಾಸರಕ್ಕೆ ಹಿಂಬಾರ್ದು ಅಲ್ಲಿ ಆಡ್ದಾಗ ಹಿಂಗ್ ಬಿಡ್ಕೊಂಡ್ ಕೆಳಡು ಹಚ್ಚೆ ಮಂದಿ ಜೋರಾಗೆ ಬರಕ್ಕೆ ಬರಲ್ಲ. ಇಲ್ಲೆಲ್ಲ ಎಂಡೆಗೆ ಇಲ್ಲೆಲ್ಲ ಜಾಲೆ ಜಾಲೆ ಎಲ್ಲ ಫುಲ್ ಜಾಲಿನಾ? ಈ ಬೈಕ್ ಹೆಂಗ್ ಮಾಡೋಣ? ಯಾರ್ದು? ಅಕ್ಷಯ್ದಾ? ನನ್ ಗಾಡಿ ತರನೇ ಸೌಂಡ್ ಬಂತಲ್ಲ. ಹಿಂದ್ಗಡೆ ಹಿಡ್ಕೊಂಡ ಕುತ್ಕೊಂಡಂಗಿರೋದು ಯಾರ್ದು ಹೇಳು? ನಿಂದ ಎತ್ಕೊಂಬಂದವ್ರೆ. ನಂದ ನಂದ ಎಲ್ಲಿಲ್ಲ, ನಿಂದೇನಂಗಿರೋದು ಬ್ಲಾಕ್ ಕಲರಾ? ಅದೇ ಹಿಂದೆ ಸೀಟು ಹೊರಕೊಳ್ಳೋಗೈತಲ್ಲ,
ಖುಷಿಯಾಗಿ ಬರ್ತಾನೆ ವಾಶ್ ಮಾಡ್ಕೊಡ್ತಾನೆ ಬಿಡು. ಅಕ್ಷಯ್ಗೆ ಬೈಕ್ ಬಂದತೆ. ಮಧು ಅವ್ರದಾ? ಮಧು ಗಾಡಿನ? ಇಲ್ಲಪ್ಪ, ನಿಮ್ದೇನಾ? ಇವ್ರು ಓಡಿಸಿದ್ದು. ಓಡಿಸಿದವ್ರು ಗಾಡಿ ಯಾರ್ದು? ಗಾಡಿ ನಿಮ್ದು. ತಗೋ. ಗಾಡಿ ಆಫ್ ರೋಡ್ ಗಾಡಿನ ಬ್ರೋ? ನಾ ಹಿಮಾಲಯ ಅನ್ಕೊಂಡೆ, ನೋಡ್ದ ಪಾಪ ಅಕ್ಷಯ್ ಇದು. ನನ್ನ ಗಾಡಿ ಇಟ್ಕೊಂಡ್ ಬಂದ್ಬಿಟ್ರು. ಇದೊಂದು ಗಾಡಿ ಅವ್ರು ತಗೊಂಡ್ ಹೋಗ್ತವ್ರೆ. ಸೂಪರ್. ಇನ್ನೊಂದು ಗಾಡಿ ಇಲ್ಲ, ಅವ್ರು ತಗೊಂಡ್ ಹೋಗ್ಬಿಟ್ರು. ಬಾಹುಬಲಿ ತರ. ಇವಾಗ ನಿರ್ಮಲ ವಾಶ್ ಮಾಡೋದು ನಾನು ಬೈಕ್ ನ. ನನ್ನ ಗಾಡಿ ತರನೇ ಐತೆ ಸೌಂಡ್. ನನ್ ಗಾಡಿ ಎಲ್ಲ ಒಂದ್ ಕಡೆ ಗರ್ 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 ಅಂತೂ ನಾನ್ ನಂದೇ ಅಂತೆ. ಇವ್ರು ಇಲ್ಲ ಆಫ್ ರೋಡ್ ಬಂದ್ರೆ ಹಂಗ್ ಸೌಂಡ್ ಬರ್ತದೆ. ನೋಡಿ ಕಾಲು ಫುಲ್ ಕಟ್ಟಾಗಿ ಎಲ್ಲ. ಅವಂದು ಆಗೈತೆ, ವರಿ ಮಾಡ್ಬೇಡ. ನಿನಗೆ ಸಾಧ್ಯ ಅಲ್ಲ ಅವ್ನು ನೋಡಲ್ಲ. ಇದಂಗಾಯ್ತು. ಅವನೆಲ್ಲ ಮುಂದೆ ನಂದೇ ಅಪ್ಪ ಏನಾಗಿಲ್ಲ. ನಿಮ್ಗೆಲ್ಲ ಕೆಸರು ಮನೆನೇ ಹೋಗಿಲ್ಲ, ನಾವೆಲ್ಲ ಕೆಸರಿಂದ ಬಂದ್ವಿ ಆಚೆ. ನೀವ್ ಈ ಕಡೆಯಿಂದ ಬಂದಿರೋ ನಾವು ಟ್ರಿಬಲ್ಸ್ ಬಂದಿರೋದು. ನೋಡಿ ನೋಡ್ತೀನಿ. ಬಿಡು ಪಕ್ಕ ಎಳ್ನೀರು ಹೊಡಿ. ಯಾರ್ಯಾರು ಬೇಕಪ್ಪ ಎಳ್ಳೀರು? ನಂಗೇನೆ ಕೇಳ. ಹಲೋ ಫ್ರೆಂಡ್ಸ್, ಎಳ್ನೀರ್ ಪೀಲು ಹಿಡ್ಕೊಂಡು ಬಂದ್ಬಿಡಿದ್ಯಾ? ಒಂದು ವೀಕ್ ತಗೊಬಿಡೋಣ. ಹಾ ಸೈಕಲ್ ಬರುತ್ತೆ. ತಗೊಳ್ರಿ. ನಿಮಿಷ ಕೊಡಿ ಬ್ರೋ. ಎಲ್ಲರೂ ಸೇರಿ ಇಲ್ಲ ಇಲ್ಲ ಒಂದೇ ತಗೋ. ಫಸ್ಟ್ನೇ ಹೊಡೆದದ್ದು ಆ ಕಡೆಗೆ ಹಾಕ್ಬಿಡಲಿ. ಎಂಡ ಈ ಕಡೆಗೆ ಇದ್ರಕ್ಕೆ ಹಾಕಲ್ಲ. ಸರ್ಕೊಳ್ರಿ ಮತ್ತೆ ಯಾರು ಹಾಕು. ನಿಮ್ಮೆ ಹೆಂಗಿದ? ಸೂಪರಾ? ಸ್ವೀಟ್ ಇದಾವೆ ಇವೆಲ್ಲ. ಇದು ತುಂಬಾ ರೇರ್ ಮರ. ಇದಾ? ಎಲ್ಲಾದ್ರೂ ಗ್ರೀನ್ ಸಿಗ್ತವೆ. ಹಾ, ಬೆಂಗಳೂರಲ್ಲಿ ಇದು ಕಾಸ್ಟ್ಲಿ ಇರುತ್ತೆ ಒಂದು ಸ್ವಲ್ಪ. ನಾನಲ್ಲಿ ಕುಡಿಯೋಕೆ ಹೋಗಲ್ಲಪ್ಪ ನಮ್ಮ ಇಷ್ಟು ಮರ ಇಟ್ಕೊಂಡು. ಹೊಡೀರಿ ಹೊಡೀರಿ ಬೇಗ, ನಿರ್ಮಲ್ ಕಾಯ್ತಾವನ. ಇಲ್ಲೆಲ್ಲ ಹೊಡೆದ್ಬಿಟ್ಟು ಕುಡಿತಾರೆ ಅಂತ. ಅರ್ಧ ಬಂದ್ಬಿಟ್ಟೈತಿ. ಒಂದು ಅರ್ಧ ಬಂದ್ಬಿಡುತ್ತೆ. ಏನ್ ಬಂದೈತೆ ಅರ್ಧ? ಕಿತ್ತಾಕ್ಬಿಟ್ಟೆ ಅರ್ಧ. ಕೆಂಜಿಗೆ ಇದಾವೆ. ಕೆಂಜಿಗೆ ಅಂದ್ರೆ ಕೆಂಪಿರ್ಬೇಕು. ಇರುವೆ ಅಲ್ಲ ಬ್ರೋ, ಏನೋ ಈ ತರ ಇತ್ತು ದುಡ್ದಾಗಿ. ಕೆಂಪುಗೆ ಗ್ರೀನ್ ಕಲರ್ ಇತ್ತು. ನಿಮ್ ಕಂಡ್ರೆ ಎಷ್ಟು ಮುತ್ ಕೊಡ್ತೈತೆ ಅದು. ಅದ ನೀನು ಕ್ರಾಕ್ಸ್ 7,000 ಕೊಟ್ಟು ಕ್ರಾಕ್ಸ್ ತಗೊಂಡು ನೋಡಪ್ಪ ನಿಂದು ಚಪ್ಪಲಿಯ. ಆಫ್ ರೋಡಿಂಗ್ ಕ್ರಾಕ್ಸ್ ಇದು. ಎಲ್ಲ ಜನ ಸಿಟಿಲಿ ಯೂಸ್ ಮಾಡ್ತಾರೆ, ಚರ್ಚ್ ಸ್ಟ್ರೀಟ್ ಅಲ್ಲಿ. ನಾವು ಚಿತ್ರದುರ್ಗದಲ್ಲಿ ಯೂಸ್ ಮಾಡ್ತಾ ಇದೀವಿ. ಸಿಗ್ತಾ ಗಾಡಿ ಅಂತ. ಸ್ಟ್ಯಾಂಡ್ ಹಾಕೋರಲ್ಲ. ಸ್ಟ್ಯಾಂಡ್ ಹಾಕಿಲ್ಲ. ಹಾಕೈತಲ್ಲ. ಹಬ್ಬಾಳ ಇವಾಗ ತೆಗೆದ ಒಂದು ಪಾಸ್ಕ್ ನಮ್ಗೆ. ಏಸ್ ಇಟ್ಕೊ. ಇದನ್ನು ಒರೆಸ್ಬೇಕು ಇವಾಗ. ಅದನ್ನು ವಾಶ್ ಮಾಡು ಅಷ್ಟೇ. ಅಷ್ಟೇ ಬರೀ ಕಾಲಲ್ಲಿ ಇರ್ಬಿಡಿ, ಚಪ್ಪಲಿ ಬೇಡ. ಮುಂದೆದು ಕಾಲ ಅದು ಅಲ್ಲಿಂದ ಇಳಿತಾ ಹಿಂಗ್ ಬರ್ತದೆ ಅಂತ ಬಂದ್ವಿ. ಹಂಗೆ ಹೋಗ್ಲಿ ಬಿಡ, ಇವಾಗ ಎತ್ತಣ ಅಂತ ಗಾಡಿನ. ಕೋಪಿಸ್ಕೊಂಡ್ಬಿಡಿ. ಇವಾಗ ಸ್ಟಾರ್ಟ್ ಮಾಡ, ಇವಾಗ ಸ್ಟಾರ್ಟ್ ಮಾಡ್ಬಿಟ್ಟು ಇದ್ ಮಾಡೋ. ಅವ್ರು ಎತ್ಬೇಕು ಅಂತ. ಹಾ, ಹೋಗಿ ಹೆಲ್ಪ್ ಮಾಡಲ್ಲ. ನೋಡ್ಕೊಂಡಿದ್ಯಾ? ಹೋಗ್ಬೇಕ ಹೋಗ. ನಾನು ನೀ ಹೋಗಲ್ಲಿ ಎತ್ತ. ಅದು ಐಸ ಐಸ.
ಹಿಡ್ಕೊ ನಿರ್ಮಲ್ ಫೋನು ಇದು ಮತ್ತೆ ಫೋನ್ ಹಿಡ್ಕೊ. ಇದೇನು ಇದೇನು ಬ್ಯಾಗು? ಏರ್ ಬ್ಯಾಗ್ ಅಂತ. ಓಹ್ ಇರೋ ಕೈಯೋ ಶೂ ಹಾಕೊಂಡ್ಬರ್ಬೇಕಿತ್ತು. ಸ್ವಲ್ಪ ಹ್ಯಾಂಡ್ ಹಿಂಗೆ ಮಾಡು. ಬಂದ್ಬಿಡುತ್ತೆ ಬಂದ್ಬಿಡುತ್ತೆ. ಶೋಗಷ್ಟೇ ಅದು. ಶೋನಾ ಬ್ರೋ? ಸಸ್ಪೆನ್ಷನ್ಸ್ ಯೂಸ್ ಮಾಡ್ತೀನಿ. ಒಂದು ನಿಮಿಷ ಬನ್ನಿ ಬ್ರೋ, ಕ್ಲೀನ್ ಮಾಡ್ಕೊಡ್ತೀನಿ. ಗಾಡಿ ಜೊತೆ ನನ್ನೂ ಕ್ಲೀನ್ ಮಾಡು. ಬನ್ನಿ, ಇಬ್ರು ಕ್ಲೀನ್ ಆಗಬೇಕು. ಏನ್ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಫಸ್ಟ್ ಟೈಮ್ ತಾನೆ ಈ ತರ ಆಫ್ ರೋಡು? ಗಾಡಿ ಇಲ್ಲಿ ಹೇಳಿ ಆಫ್ ರೋಡ್ ಹೆಂಗಿತ್ತು? ನಾನ್ ಮಾಡಿಲ್ಲ. ಹೆಂಗಿತ್ತು ಅಂತ ಆಫ್ ರೋಡ್ ತೆಗ್ದಿದ್ ಮಾತ್ರ ನಾನು ಆಫ್ ರೋಡ್ ಮಾಡಿದ್ದು. ಐ ಆಮ್ ದ ಲೆಜೆಂಡ್. ನನ್ನ ಹತ್ರ ಹಿಮಾಲಯನ್ ಹಿಡ್ಕೊಂಡು ಈ ಸ್ಪೋರ್ಟ್ಸ್ ಬೈಕ್ನ ತೊಗೊಂಬಂದಿದ್ದೀನಿ. ಇಲ್ಲ ವಾಷಿಂಗ್ ಸೆಂಟ್ರ್ ಇಲ್ವಾ ಇಲ್ಲಿ? ಮಾಡ್ಬೇಕು ಸೆಂಟ್ರಿಗೆ. ಆಫ್ ರೋಡಿಂಗ್, ಲೆಟ್ಸ್ ಗೋ. ಬೋನ್ ಔಟ್ ಮಾಡ್ತಾವ್ರೆ ಮಣ್ಣಲ್ಲಿ. ಆಹಾ, ಏನು ಎಲಿಫೆಂಟ್ ಔಟ್ ಮಾಡಿರಲ್ಲ. ಮನೇಲಿ ಬೈಕ್ ವಾಶ್ ನಡೀತದ ಆಫ್ ರೋಡಿಂಗ್ ಆದ್ಮೇಲೆ. ನಮ್ಮ ಅಕ್ಷಯ್ ಬೈಕ್ನ ಹಿಮಾಲಯನ್ ಬಿಟ್ಬಿಟ್ಟು ನೇಕಿ ಸ್ಪೋರ್ಟ್ನ ಬೈಕ್ ತಗೊಂಬಂದಿದ್ದಾರೆ ನಮ್ಮ ಲೆಜೆಂಡ್ ನಿರ್ಮಲ ಅವರು. ನೋಡಿ ಇಲ್ಲಿದ್ದಾರೆ. ಅವ ಅಣ್ಣನ ಕೈಯಲ್ಲಿ ವಾಶ್ ಮಾಡಕ್ ಬಿಟ್ಬಿಟ್ಟು ಇವರು ನೋಡಿ ತೊಳಿತದೀವಿ ಅಂತ ಹೇಳ್ತಾವ್ರೆ. ಅಲ್ಲಿ ಹಸುಗೆ ಸ್ನಾನ, ಇಲ್ಲಿ ನಮ್ಮ ಅಕ್ಷಯ್ ಇದಕ್ಕೆ ಸ್ನಾನ. ಏನೋ ಕೈ ಹಾಕಿ ಅಲಡಿಸ್ತಾವ್ರ ಒಳಗ. ಕ್ರಾಕ್ಸ್ ಸ್ಪ್ರೇಯಲ್ಲಿ ವಾಶ್ ಮಾಡೋದ ನೀನೇನ್ ಇರ್ಬಲ್. ಎಲ್ಲೇ ತಿರ್ಗೋ ಸ್ವಲ್ಪ ಈಗ. ಫೈನಲಿ ಕ್ಲೀನ್ ಆಯ್ತು ನಮ್ಮ ಅಕ್ಷಯ್ ಅವ್ರ ಗಾಡಿ.